Dear students, in this video let us see the chapter Avoid Plastics, which is from the 7th standard syllabus, English subject, Unit 2, Avoid Plastics. Before you read, observe the pictures given below and draw a circle around the picture you would like to choose and say why you have chosen it. Here we can see some pictures: snake skin bag, earthen pot, leaf plate, cloth bag, plastic tumblers, ivory necklace, plastic stool, plastic plates, crocodile skin belt, banana leaves, jute mat, and plastic bags. These are some of the pictures which we use daily. And next, one more thing is there. Clay pots have been in use for centuries. Discuss how they are made. Write what else can be made with clay. We can write the uses of clay and how clay pots are used. And one more thing is there. Jute bags are more in demand now in comparison with cloth bags. Discuss the reasons. Jute bags are nowadays used widely, more than plastic bags or other bags. We can also write some of the points regarding this. Let us come to know the topic Avoid Plastics. ಈ ಪ್ಲಾಸ್ಟಿಕ್ಗಳಿಗೆ ಸಂಬಂಧಪಟ್ಟಂತೆ ಪ್ಲಾಸ್ಟಿಕ್ಗಳನ್ನು ನಾವು ಯಾಕೆ ಕಡಿಮೆ ಬಳಕೆ ಮಾಡಬೇಕು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯುವಂಥ ಪ್ರಯತ್ನ ಮಾಡೋಣ. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೋಡೋಣ. ಇಟ್ ಈಸ್ ಟೈಮ್ ಟು ಸೇ ನೋ ಟು ಪ್ಲಾಸ್ಟಿಕ್. ಪ್ಲಾಸ್ಟಿಕ್ಗಳನ್ನು ನಾವು ಇವಾಗ ಕಡಿಮೆ ಬಳಕೆ ಮಾಡುವಂಥದ್ದು ಅಥವಾ ಸಾಧ್ಯವಾದರೆ ಅವುಗಳನ್ನು ಬಳಸುವಂಥದ್ದನ್ನು ಬಿಡಬೇಕು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ನಂಬರ್ 1, ಫಸ್ಟ್ ಪಾಯಿಂಟ್, plastic is not a strange product to anyone. It's everywhere in the present world and it has become a part of our life. ಪ್ಲಾಸ್ಟಿಕ್ ಅನ್ನುವಂಥದ್ದು ಇದೇನು ಹೊಸ ಒಂದು ವಸ್ತುವಲ್ಲ. ಇದು ಇವತ್ತಿನ ದಿವಸ ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ ಮತ್ತು ನಮ್ಮ ನಿತ್ಯ ಜೀವನದಲ್ಲಿ ಇದೊಂದು ನಮ್ಮ ಜೀವನದ ಒಂದು ಬಹು ಉಪಯುಕ್ತ ವಸ್ತು ಅಥವಾ ಒಂದು ಅಂಗ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ, ನಾವು ಬಳಕೆ ಮಾಡುವಂಥ ವಸ್ತುಗಳಲ್ಲಿ. ಅಲೆಕ್ಸಾಂಡರ್ ಪಾರ್ಕ್ಸ್ ಕ್ರಿಯೇಟೆಡ್ ದ ಫಸ್ಟ್ ಮ್ಯಾನ್ ಮೇಡ್ ಪ್ಲಾಸ್ಟಿಕ್. ಮೊಟ್ಟ ಮೊದಲಿಗೆ ಅಲೆಕ್ಸಾಂಡರ್ ಪಾರ್ಕ್ಸ್ ರವರು ಈ ಪ್ಲಾಸ್ಟಿಕ್ಕನ್ನು ತಯಾರಿಸಿರುವಂಥದ್ದು ನೋಡ್ತಾ ಇದ್ದೀವಿ. ಈ ಡೆಮಾನ್ಸ್ಟ್ರೇಟೆಡ್ ಇಟ್ ಇನ್ ಆ್ಯನ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಇನ್ ಲಂಡನ್. ಹಿ ನೇಮ್ಡ್ ಇಟ್ ಆ್ಯಸ್ ಪಾರ್ಕ್ ಸೈನ್. ಅದನ್ನು ಅವರು ಲಂಡನ್ನಲ್ಲಿ ಒಂದು ಇಂಟರ್ನ್ಯಾಷನಲ್ ಎಕ್ಸಿಬಿಷನಲ್ಲಿ ಮೊದಲಿಗೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದನ್ನು ಅವರು ಪಾರ್ಕ್ ಸೈನ್ ಅಂತ ಹೆಸರು ಕೊಟ್ಟಿದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಲ್ಲೊಂದೆರಡು ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಹಿಯರ್ ವಿ ಕ್ಯಾನ್ ಸಿ ಸಮ್ ಕ್ವಶನ್ಸ್. ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ನಂಬರ್ 1, who invented plastic? We all know that Alexander Parks invented plastic. First he created the plastic. And the next question is, what did he name it? Adanna ಏನಂತ ಅವರು ಹೆಸರು ಕೊಟ್ಟರು? Here is the answer, that is he named it as park sign ಅಂತ ನಮ್ಗೆ ಗೊತ್ತಿದೆ. The next point, let us move towards the next point. The common and wide use of plastic is mainly because it is inexpensive. ಈ ಪ್ಲಾಸ್ಟಿಕ್ಕನ್ನು ನಾವು ಇವತ್ತಿನ ದಿವಸ ಯಾಕೆ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಮೊದಲಿಗೆ ಗೊತ್ತಿರುವಂತೆ ಅದು ಅಷ್ಟೇನು ದುಬಾರಿ ವಸ್ತು ಅಲ್ಲ. ಆ್ಯಂಡ್ ದಿ ನೆಕ್ಸ್ಟ್ ಒನ್ ಈಸ್ ಇಟ್ ಈಸ್ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಇಟ್ ಈಸ್ ಈಸಿ ಟು ಮೇಕ್. ಬಹಳ ದಿನದವರೆಗೆ, ದೀರ್ಘಕಾಲದವರೆಗೆ ಬಾಳ್ವಿಕೆ ಬರ್ತಾ ಇದೆ ಮತ್ತು ಅದನ್ನು ತಯಾರಿಸುವಂಥದ್ದು ಕೂಡ ಸುಲಭ. This substance can be molded into any form by heating and it can be retained in that particular form when cooled. ಇದಕ್ಕೆ ನಾವು ಆಕಾರ ಕೊಡುವಂಥದ್ದು. ಇಟ್ ಕ್ಯಾನ್ ಬಿ ಮೌಲ್ಡೆಡ್ ಇಂಟು ಎನಿ ಫಾರ್ಮ್ ಬೈ ಹೀಟಿಂಗ್. ಅದಕ್ಕೆ ಉಷ್ಣತೆಯನ್ನು ನೀಡೋದ್ರ ಮೂಲಕ ಅಥವಾ ಕಾಯಿಸೋದ್ರ ಮೂಲಕ ಯಾವ ಬೇಕಾದ ಆಕಾರವನ್ನು ಕೊಡುವಂಥ ಒಂದು ಸಾಧ್ಯತೆ ಇರ್ತಾ ಇದೆ. It can be made into thin and light material which is now widely used to make hard and disposable carry bags or packing materials. ನೋಡ್ತಾ ಇದ್ವಿ
ಅದನ್ನು ತೆಳುವಾಗಿ ಮತ್ತು ಹಗುರವಾಗಿ ಕೂಡ ಮಾಡುವಂಥ ಒಂದು ಸಾಧ್ಯತೆ ಇರ್ತಾ ಇದೆ. ಮತ್ತು ಇವತ್ತಿನ ದಿವಸ ನವಡೇಸ್ ಇಟ್ ಈಸ್ ಯೂಸ್ಡ್ ವೈಡ್ಲಿ, ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದೀವಿ. ಯಾವ ಉದ್ದೇಶಕ್ಕಾಗಿ? ಟು ಮೇಕ್ ಹಾರ್ಡ್ ಆ್ಯಂಡ್ ಡಿಸ್ಪೋಸಬಲ್ ಕ್ಯಾರಿ ಬ್ಯಾಗ್ಸ್, ಒಂದು ಗಡಸಾಗಿರುವಂಥ ರೀತಿಯಲ್ಲಿ ಕ್ಯಾರಿ ಬ್ಯಾಗ್ಗಳನ್ನು ಮಾಡುವಂಥದ್ದು ನೋಡ್ತಾ ಇದ್ದೀವಿ. ಡಿಸ್ಪೋಸಬಲ್ ಅಂದರೆ ಒಮ್ಮೆ ಬಳಕೆ ಮಾಡಿಬಿಟ್ಟು ಅದನ್ನು ಮರುಬಳಕೆ ಮಾಡದೇ ಇರುವಂಥ ರೀತಿಯಲ್ಲಿ ಬಿಸಾಡಿಬಿಡುವಂಥದ್ದು ಅಂತ ಹೇಳ್ತಾ ಇದ್ದೀವಿ, ಡಿಸ್ಪೋಸಬಲ್. ಮತ್ತು ಪ್ಯಾಕಿಂಗ್ ಮಟೀರಿಯಲ್ಸ್ಗಳನ್ನು, ಈ ಪ್ಯಾಕಿಂಗ್ ವಸ್ತುಗಳನ್ನು ತಯಾರು ಮಾಡೋದ್ರಲ್ಲಿ ಈ ಬ್ಯಾಗನ್ನು, ಕ್ಯಾರಿ ಬ್ಯಾಗ್ಗಳನ್ನು ಅಥವಾ ಈ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಕೆ ಮಾಡ್ತಾ ಇದ್ದೀವಿ. ಇಲ್ಲಿ ಶಬ್ದಗಳ ಅರ್ಥ, ವಿ ಕ್ಯಾನ್ ಸಿ ದ ಮೀನಿಂಗ್ಸ್ ಆಫ್ ಸಮ್ ಇಂಪಾರ್ಟೆಂಟ್ ವರ್ಡ್ಸ್. ಮೌಲ್ಡ್, ಗಿವ್ ಅ ಶೇಪ್ ಟು, ಆರ್ ರೂಪ ನೀಡುವುದು ಅಂತ. ವಿ ಕ್ಯಾನ್ ಗಿವ್ ಎನಿ ಶೇಪ್, ಮೌಲ್ಡಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ಡಿಸ್ಪೋಸಬಲ್. ಡಿಸ್ಪೋಸಬಲ್ ಮೀನ್ಸ್ ಮೆಂಟ್ ಟು ಬಿ ಯೂಸ್ಡ್ ಒನ್ಸ್ ಆ್ಯಂಡ್ ಥ್ರೋನ್, ಒಂದು ಬಾರಿ ಬಳಕೆ ಮಾಡಿಬಿಟ್ಟು ಅದನ್ನು ಬಿಸಾಕಿ ಬಿಡುವಂಥದ್ದು. ದಟ್ ಈಸ್ ಕಾಲ್ಡ್ ಆಸ್ ಡಿಸ್ಪೋಸಬಲ್ ಮಟೀರಿಯಲ್. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್, ದೀಸ್ ಕ್ವಾಲಿಟೀಸ್ ಕಾಸ್ ಥ್ರೆಟ್ ಟು ದಿ ಎನ್ವಿರಾನ್ಮೆಂಟ್. ಈ ಗುಣಗಳೇನಿದ್ದಾವೆ, ಪ್ಲಾಸ್ಟಿಕ್ಗಳ ಈ ಗುಣ ಪರಿಸರಕ್ಕೆ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಅಥವಾ ಪರಿಸರಕ್ಕೆ ಕೆಲವೊಂದಿಷ್ಟು ತೊಂದರೆಯನ್ನು ಉಂಟು ಮಾಡುವಂಥ ಒಂದು ಸಾಧ್ಯತೆ ಕೂಡ ಇರ್ತಾ ಇದೆ. ಆ್ಯಸ್ ಇಟ್ ಈಸ್ ಚೀಪ್ ಆ್ಯಂಡ್ ಈಸಿಲಿ ಅವೈಲೇಬಲ್, ಪೀಪಲ್ ಡಿಸ್ಪೋಸ್ ಪ್ಲಾಸ್ಟಿಕ್ ಎವ್ರಿವೇರ್. ನಾವು ಆಗಲೇ ನೋಡಿದ್ವಿ, ಇದು ಅಷ್ಟೇನು ದುಬಾರಿಯಾಗಿರುವಂಥ ವಸ್ತು ಅಲ್ಲ ಮತ್ತು ಸುಲಭವಾಗಿ ಸಿಗ್ತಾ ಇದೆ. ಸುಲಭವಾಗಿ ಸಿಗುವಂಥ ರೀತಿಯಿಂದ ಮತ್ತು ಅದು ಅಷ್ಟೇನು ದುಬಾರಿಯಾಗಿರುವಂಥ ವಸ್ತು ಇಲ್ಲದೇ ಇರೋದರಿಂದ ಜನ ಏನು ಮಾಡ್ತಾ ಇದ್ದಾರೆ, ಅದನ್ನು ಎಲ್ಲ ಕಡೆ ಬಿಸಾಡುವಂಥ ಒಂದು ಸಾಧ್ಯತೆ ಇರ್ತಾ ಇದೆ. ಪೀಪಲ್ ಡಿಸ್ಪೋಸ್ ಪ್ಲಾಸ್ಟಿಕ್ಸ್ ಎವ್ರಿವೇರ್ ನೋಡ್ತಾ ಇದ್ದೀವಿ. ಪ್ಲಾಸ್ಟಿಕ್ ಸ್ಟೇಸ್ ಆನ್ ದಿ ಅರ್ತ್ ಸರ್ಫೇಸ್ ಫಾರ್ ಮೆನಿ ಸೆಂಚುರೀಸ್ ಆ್ಯಸ್ ಇಟ್ ಈಸ್ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಈಸ್ ಇಂಪಾಸಿಬಲ್ ಟು ಡಿಕಂಪೋಸ್. ನೋಡ್ತಾ ಇದ್ವಿ, ಪ್ಲಾಸ್ಟಿಕ್ ಸ್ಟೇಸ್ ಆನ್ ಅರ್ತ್ಸ್ ಸರ್ಫೇಸ್ ಫಾರ್ ಮೆನಿ ಸೆಂಚುರೀಸ್. ಅನೇಕ ನೂರಾರು ವರ್ಷಗಳವರೆಗೆ ಈ ಪ್ಲಾಸ್ಟಿಕ್ಕು ಭೂಮಿ ಮೇಲೆ ಹಾಗೆ ಉಳಿತಾ ಇದೆ, ಭೂಮಿಯ ಒಂದು ಪ್ರದೇಶದ ಮೇಲೆ. ಆ್ಯಸ್ ಇಟ್ ಈಸ್ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಈಸ್ ಇಂಪಾಸಿಬಲ್ ಟು ಡಿಕಂಪೋಸ್, ದೀರ್ಘಕಾಲದವರೆಗೆ ಬಾಳ್ವಿಕೆ ಬರ್ತಾ ಇದೆ, ಲಾಂಗ್ ಲಾಸ್ಟಿಂಗ್. ಆ್ಯಂಡ್ ಇಟ್ ಈಸ್ ಇಂಪಾಸಿಬಲ್ ಟು ಡಿಕಂಪೋಸ್ ಅನ್ನೋಂಥದ್ದು ನೋಡ್ತಾ ಇದ್ದೀವಿ. ವಿಘಟನೆ, ಇದು ವಿಘಟನೆ ಆಗೋದಿಲ್ಲ ಅಥವಾ ವಿಘಟನೆ ಆಗಲಿಕ್ಕೆ ಅಥವಾ ಕೊಳೆಯಲಿಕ್ಕೆ ಅನೇಕ ವರ್ಷಗಳ ಒಂದು ಅವಧಿ ತೆಗೆದುಕೊಳ್ತಾ ಇದೆ. ಆದ್ದರಿಂದ ಇಲ್ಲಿ ನೋಡ್ತಾ ಇದ್ವಿ, ಇಟ್ ಈಸ್ ಕಾಸಿಂಗ್ ಥ್ರೆಟ್ ಟು ದಿ ಎನ್ವಿರಾನ್ಮೆಂಟ್, ಪರಿಸರಕ್ಕೆ ಸಮಸ್ಯೆ ಉಂಟು ಮಾಡ್ತಾ ಇದೆ. ಎಲ್ಲಿ ಬೇಕಲ್ಲಿ ಈ ಪ್ಲಾಸ್ಟಿಕ್ಗಳನ್ನು ಬಿಸಾಡೋದ್ರ ಮೂಲಕ ಏನಾಗ್ತಾ ಇದೆ, ಪರಿಸರದ ಒಂದು ಮಾಲಿನ್ಯ ಉಂಟಾಗುವಂಥ ಒಂದು ಸಾಧ್ಯತೆ ಇರ್ತಾ ಇದೆ. ಅದು ಭೂಮಾಲಿನ್ಯ, ಜಲಮಾಲಿನ್ಯ, ಹೀಗೆ ಅನೇಕ ರೀತಿಯಲ್ಲಿ ಇಟ್ ಮೇ ಕಾಸ್ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಎವ್ರಿವೇರ್. ಇಲ್ಲಿ ಶಬ್ದಗಳ ಅರ್ಥ ನೋಡ್ತಾ ಇದ್ದೀವಿ. ನಾನ್ ಬಯೋಡಿಗ್ರೇಡಬಲ್ ಅಂದರೆ ನಾಟ್ ಕ್ಯಾಪಬಲ್ ಆಫ್ ಬೀಯಿಂಗ್ ಡಿಕಂಪೋಸ್ಡ್, ವಿಘಟನೆ ಆಗದೇ ಇರುವಂಥ ವಸ್ತುಗಳನ್ನು ನಾವಿಲ್ಲಿ ನಾನ್ ಬಯೋಡಿಗ್ರೇಡಬಲ್ ಅಂತ ಹೇಳ್ತಾ ಇದ್ದೀವಿ. ಬೇಗನೆ ಕೊಳೆಯೋದಿಲ್ಲ, ಕೊಳೆಯುವಂಥ ಒಂದು ಪ್ರಕ್ರಿಯೆಯಲ್ಲಿ ಆಗೋದಿಲ್ಲ. ಎರಡನೇದು ಎನಾರ್ಮಸ್. ಎನಾರ್ಮಸ್ ಅಂದರೆ ಸಾಮಾನ್ಯವಾಗಿ ಬಹಳಷ್ಟು ಅಂತ ಹೇಳ್ತಾ ಇದ್ದೀವಿ. ವೆರಿ ಲಾರ್ಜ್ ಅಥವಾ ಹ್ಯೂಜ್, ಸಿಕ್ಕಾಪಟ್ಟೆ, ವೆರಿ ಲಾರ್ಜ್ ಅಂತ ನಾವಿಲ್ಲಿ ಗಮನಿಸಬಹುದು. ಇನ್ನು ಮುಂದಿಂದು ಹಜಾರ್ಡ್ಸ್, ರಿಸ್ಕಿ ಆರ್ ಡೇಂಜರಸ್. ಹಜಾರ್ಡ್ಸ್ ಅನ್ನುವಂಥದ್ದು ನೋಡಿದಾಗ ಸಮಸ್ಯಾತ್ಮಕ ಅಥವಾ ಕೆಲವೊಂದು ಸಮಸ್ಯೆ ಉಂಟು ಮಾಡುವಂಥದ್ದು ರಿಸ್ಕಿ ಆರ್ ಡೇಂಜರಸ್ ಅಂತ ಹೇಳ್ತೀವಿ. ಇನ್ನೊಂದು ಪಾಯಿಂಟ್ ನೋಡ್ತಾ ಇದ್ವಿ, ಮೈಗ್ರೇಷನ್. ವಾಟ್ ಇಸ್ ದಿ ಮೀನಿಂಗ್ ಆಫ್ ಮೈಗ್ರೇಷನ್? ಮೈಗ್ರೇಷನ್ ಮೀನ್ಸ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುವಂಥದ್ದು ಅಥವಾ ಸ್ಥಳವನ್ನು ಬದಲಾಯಿಸುವಂಥದ್ದನ್ನು ನಾವು ಮೈಗ್ರೇಷನ್ ಅಂತ ಕರಿತೀವಿ. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಈಸ್ ಇಟ್ ಅಲ್ಟಿಮೇಟ್ಲಿ ಕಾಸಸ್ ಎನಾರ್ಮಸ್ ಎನ್ವಿರಾನ್ಮೆಂಟಲ್ ಹಜಾರ್ಡ್ಸ್. ಕೊನೆಯದಾಗಿ ಈ ಪ್ಲಾಸ್ಟಿಕ್ ಸಿಕ್ಕಾಪಟ್ಟೆ ಪರಿಸರ ತೊಂದರೆಗೆ ಕಾರಣ ಆಗ್ತಾ ಇದೆ ಅನ್ನೋಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಪರಿಸರ ಮಾಲಿನ್ಯ ಉಂಟು ಮಾಡೋದರಲ್ಲಿ ಕಾರಣೀಭೂತ ಆಗ್ತಾ ಇದೆ. ಡ್ಯೂ ಟು ಮೈಗ್ರೇಷನ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಈಸ್ ಹೈಲಿ ಕಾನ್ಸಂಟ್ರೇಟೆಡ್ ಇನ್ ಬಿಗ್ ಸಿಟೀಸ್. ಸ್ಥಳಗಳ ಒಂದು ನಾವಾಗಲೇ ನೋಡಿದ್ವಿ, ಸ್ಥಳ ವರ್ಗಾವಣೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವಂಥ ಒಂದು ಉದ್ದೇಶದಿಂದ ಏನಾಗ್ತಾ ಇದೆ, ಆ ಸಂದರ್ಭದಲ್ಲಿ ಪ್ಲಾಸ್ಟಿಕ್ಗಳ ಬಳಕೆ ಹೆಚ್ಚಾಗೋದ್ರ ಮೂಲಕ ಈ ಪ್ಲಾಸ್ಟಿಕ್ ಪೊಲ್ಯೂಷನ್ ಈಸ್ ಹೈಲಿ ಕಾನ್ಸಂಟ್ರೇಟೆಡ್ ಇನ್ ಬಿಗ್ ಸಿಟೀಸ್. ದೊಡ್ಡ ದೊಡ್ಡ ನಗರಗಳಲ್ಲಿ ಪ್ಲಾಸ್ಟಿಕ್ಗಳಿಂದ ಮಾಲಿನ್ಯತೆ ಹೆಚ್ಚಾಗ್ತಾ ಇದೆ. ಅದು ವಿಶೇಷವಾಗಿ ಇಟ್ ಈಸ್ ಹೈಲಿ ಕಾನ್ಸಂಟ್ರೇಟೆಡ್, ಹೆಚ್ಚಿನ ಪ್ರಮಾಣದಲ್ಲಿ ಮಾಲಿನ್ಯತೆ ಉಂಟು ಮಾಡೋದರಲ್ಲಿ
ಪ್ಲಾಸ್ಟಿಕ್ಗಳು ಅಲ್ಲಿ ಪಾತ್ರ ವಹಿಸ್ತಾವೆ ಅನ್ನೋವಂಥದ್ದು ನಾವಿಲ್ಲಿ ಗಮನಿಸಬೇಕು. ವೆನ್ ದೀಸ್ ಆರ್ ಥ್ರೋನ್ ಆಫ್ಟರ್ ಯೂಸ್ they remain in the soil in the same form as they are non-biodegradable. ನಾವು ಆಗಲೇ ನೋಡ್ತಾ ಇದ್ವಿ, ಇವುಗಳನ್ನು ಬಳಕೆ ಮಾಡಿಬಿಟ್ಟು ಬಿಸಾಡ್ತಾ ಇದ್ದಾರೆ. ವೆನ್ ದೀಸ್ ಆರ್ ಥ್ರೋನ್ ಆಫ್ಟರ್ ಯೂಸ್ ದೇ ರಿಮೈನ್ ಇನ್ ದಿ ಸಾಯಿಲ್ ಇನ್ ದಿ ಸೇಮ್ ಫಾರ್ಮ್ ಆ್ಯಸ್ ದೇ ಆರ್ non-biodegradable. ಅವುಗಳನ್ನು ನಾವು ಯಾವ ರೀತಿ ತಯಾರು ಮಾಡಿ ಇಟ್ಟಿದ್ವಿ ಅದೇ ಸ್ಥಿತಿಯಲ್ಲಿ ಮಣ್ಣಿನಲ್ಲಿ ಉಳಿತಾ ಇದ್ದಾವೆ. ದೇ ರಿಮೈನ್ ಇನ್ ದಿ ಸೇಮ್ ಫಾರ್ಮ್, ಅದೇ ಸ್ಥಿತಿಯಲ್ಲಿ ಉಳಿತಾ ಇದ್ದಾವೆ. ಯಾಕಂದರೆ ಅವು ವಿಘಟನೆ ಆಗೋದಿಲ್ಲ. ದೇ ಆರ್ non-biodegradable. ಬೇಗನೆ ಅದು ಕೊಳೆಯುವಿಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ನಾವಿಲ್ಲಿ ಗಮನಿಸಬೇಕು. ನೆಕ್ಸ್ಟ್ ಪಾಯಿಂಟ್, ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ನಂಬರ್ 1, ವೈ ಡು ಪೀಪಲ್ ಡಿಸ್ಪೋಸ್ ಪ್ಲಾಸ್ಟಿಕ್ಸ್ ಎವ್ರಿವೇರ್? ಜನ ಈ ಪ್ಲಾಸ್ಟಿಕ್ಗಳನ್ನು ಎಲ್ಲ ಬೇಕಾದಲ್ಲಿ ಯಾಕೆ ಒಗಿತಾ ಇದ್ದಾರೆ? ಉತ್ತರ ನಮಗೆಲ್ರಿಗೂ ಗೊತ್ತಿರುವಂಥದ್ದು, ಮೈಗ್ರೇಷನಿಂದ ಏನಾಗ್ತಾ ಇದೆ, ಪೀಪಲ್ ಥ್ರೋ ದಿ ಪ್ಲಾಸ್ಟಿಕ್ಸ್ ಎವ್ರಿವೇರ್. ದೇ ಡಸಂಟ್ ಯೂಸ್ ದಿ ಪ್ಲಾಸ್ಟಿಕ್ಸ್ ಆರ್ ದ ಡಸಂಟ್ ಯೂಸ್ ದಿ ಪ್ಲಾಸ್ಟಿಕ್ಸ್ ಪ್ರಾಪರ್ಲಿ. ಎರಡನೇ ಪಾಯಿಂಟು, ಗಿವ್ ರೀಸನ್ ಫಾರ್ ಪ್ಲಾಸ್ಟಿಕ್ ಪೊಲ್ಯೂಷನ್. ಪ್ಲಾಸ್ಟಿಕ್ ಪೊಲ್ಯೂಷನ್ ಯಾಕೆ ಆಗ್ತಾ ಇದೆ? ಇಲ್ಲಿ ನೋಡಿದ್ವಿ, ಡ್ಯೂ ಟು ಮೈಗ್ರೇಷನ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಈಸ್ ಹೈಲಿ ಕಾನ್ಸಂಟ್ರೇಟೆಡ್ ಇನ್ ಬಿಗ್ ಸಿಟೀಸ್. ಹೌದಾ? ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ಈಸ್, ವೇರ್ ಇಸ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಸೀನ್ ಮೋರ್? ಎಲ್ಲಿ ಪ್ಲಾಸ್ಟಿಕ್ ಪೊಲ್ಯೂಷನ್ ಹೆಚ್ಚಾಗಿ ಕಂಡು ಬರ್ತಾ ಇದೆ? ಆಸ್ ವಿ ನೋ ದ್ಯಾಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಈಸ್ ಸೀನ್ ಮೋರ್ ಇನ್ ಲಾರ್ಜ್ ಸಿಟೀಸ್ ಆರ್ ಬಿಗ್ ಸಿಟೀಸ್. ನೆಕ್ಸ್ಟ್ ಒನ್, ವೇರ್ ಡಸ್ ದಿ ಪ್ಲಾಸ್ಟಿಕ್ ಸೊ ಡಿಸ್ಪೋಸ್ಡ್ ರಿಮೇನ್? ಎಲ್ಲಿ ಉಳಿತಾ ಇದೆ ಪ್ಲಾಸ್ಟಿಕ್ಕು? ನಾವು ಬಿಸಾಕಿರುವಂಥ ಪ್ಲಾಸ್ಟಿಕ್ಕು ಎಲ್ಲಿ ಉಳಿತಾ ಇದೆ? ನಾವು ಆಗಲೇ ನೋಡಿದ್ವಿ, ದೇ ರಿಮೇನ್ ಇನ್ ದಿ ಸಾಯಿಲ್ ಇನ್ ದಿ ಸೇಮ್ ಫಾರ್ಮ್. ಮಣ್ಣಿನಲ್ಲಿ ದೇ ರಿಮೇನ್ ಇನ್ ದಿ ಸಾಯಿಲ್. ಹೆಂಗೆ ಹೋಗಿದ್ವಿ? ಅದೇ ಸ್ಥಿತಿಯಲ್ಲಿ ದ ಪ್ಲಾಸ್ಟಿಕ್ಸ್ ರಿಮೇನ್ ಇನ್ ದಿ ಸೇಮ್ ಫಾರ್ಮ್. ಸೊ ವಿ ಶುಡ್ ಟೇಕ್ ಕೇರ್ ಆಫ್ ಅವರ್ ಎನ್ವಿರಾನ್ಮೆಂಟ್ ಆ್ಯಂಡ್ ವಿ ಶುಡ್ ನಾಟ್ ಪೊಲ್ಯೂಟ್ ಅವರ್ ಎನ್ವಿರಾನ್ಮೆಂಟ್. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್, plastic causes serious damage to the environment at every stage of its production or even in its disposal. ನೋಡ್ತಾ ಇದ್ವಿ, ಪ್ಲಾಸ್ಟಿಕ್ ಕಾಸಸ್ ಸೀರಿಯಸ್ ಡ್ಯಾಮೇಜ್ ಟು ದ ಎನ್ವಿರಾನ್ಮೆಂಟ್. ಪರಿಸರಕ್ಕೆ ಗಂಭೀರ ಸಮಸ್ಯೆಯನ್ನು ಉಂಟು ಮಾಡೋದರಲ್ಲಿ ಪ್ಲಾಸ್ಟಿಕ್ ಕಾರಣ ಆಗ್ತಾ ಇದೆ. ಎಲ್ಲ ಸ್ಥಿತಿಗಳಲ್ಲಿ, ಎವ್ರಿ ಸ್ಟೇಜ್, ಎಲ್ಲ ಒಂದು ಸಂದರ್ಭಗಳಲ್ಲಿ, ಆಫ್ ಇಟ್ಸ್ ಪ್ರೊಡಕ್ಷನ್ ಆರ್ ಇವನ್ ಇನ್ ಇಟ್ಸ್ ಡಿಸ್ಪೋಸಲ್, ತಯಾರಾಗಿರುವಂಥ ಸಂದರ್ಭದಲ್ಲಿರ್ಬೋದು ಅಥವಾ ಬಿಸಾಕುವಂಥ ಸಂದರ್ಭದಲ್ಲಿರ್ಬೋದು, ಯೂಸ್ ಮಾಡಿ ನಾವೇನು ಬಿಟ್ಟಿರ್ತಿದ್ವಿ ಆ ಸಂದರ್ಭದಲ್ಲಿರ್ಬೋದು. In every stage, it causes serious damage to the environment. So, we should use the plastics properly. We should have the knowledge to protect our environment. To reduce the risks involved in the plastic, the usage should be minimized, which can result in production. ನೋಡ್ತಾ ಇದ್ವಿ, to reduce the risk involved in plastic, the usage should be minimized. ಅದನ್ನು ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಬಳಕೆ ಮಾಡ್ಕೊಳ್ಬೇಕು. ಪ್ಲಾಸ್ಟಿಕ್ ಅಗತ್ಯವಿದ್ದರೆ ಮಾತ್ರ ಬಳಸುವಂಥದ್ದು. ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ಬೋದು, ಮಾರುಕಟ್ಟೆಗೆ ಅಥವಾ ಬೇರೆ ಕಡೆ ಹೋಗುವಂಥ ಸಂದರ್ಭದಲ್ಲಿ ವಿ ಕ್ಯಾನ್ ಟೇಕ್ ಕ್ಲಾತ್ ಬ್ಯಾಗ್ಗಳನ್ನು ಬಳಕೆ ಮಾಡಿಬಿಟ್ಟು, ಆರ್ ವಿ ಕ್ಯಾನ್ ಯೂಸ್ ಪೇಪರ್ ಬ್ಯಾಗ್ಸ್. ಅವುಗಳನ್ನು ನಾವು ಯೂಸ್ ಮಾಡೋದ್ರ ಮೂಲಕ ವಿ ಶುಡ್ ಯೂಸ್ ದಿ ಪ್ಲಾಸ್ಟಿಕ್ ಲಿಮಿಟೆಡ್ಲಿ, ಆರ್ ವಿ ಶುಡ್ ಮಿನಿಮೈಸ್ ದಿ ಯೂಸ್ ಆಫ್ ಪ್ಲಾಸ್ಟಿಕ್ಸ್. ದಿ ಕೆಮಿಕಲ್ ನೋಡ್ತಾ ಇದ್ದೀವಿ, ದಿ ಕೆಮಿಕಲ್ ದಟ್ ಈಸ್ ಯೂಸ್ಡ್ ಇನ್ ದಿ ಪ್ರೊಡಕ್ಷನ್ ಆಫ್ ಪ್ಲಾಸ್ಟಿಕ್ಸ್ ಈಸ್ ಟಾಕ್ಸಿಕ್ ಆ್ಯಂಡ್ ಕ್ಯಾನ್ ಕಾಸ್ ಸೀರಿಯಸ್ ಡ್ಯಾಮೇಜ್ ಟು ಆಲ್ ಲಿವಿಂಗ್ ಬೀಯಿಂಗ್ಸ್. ಈ ಪ್ಲಾಸ್ಟಿಕ್ಗಳನ್ನ ತಯಾರಿಸುವಂಥ ಸಂದರ್ಭದಲ್ಲಿ ಏನು ಕೆಮಿಕಲ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಅವೆಲ್ಲವೂ ಕೂಡ ವಿಷಕಾರಿ ಪದಾರ್ಥಗಳು. ಟಾಕ್ಸಿಕ್ ಅಂದರೆ ವಿಷಕಾರಿ, ಪಾಯ್ಸನಸ್. ಆ್ಯಂಡ್ ಕ್ಯಾನ್ ಕಾಸ್ ಸೀರಿಯಸ್ ಡ್ಯಾಮೇಜ್ ಟು ಆಲ್ ದಿ ಲಿವಿಂಗ್ ಬೀಯಿಂಗ್ಸ್. ಎಲ್ಲ ಜೀವಿಗಳಿಗೆ ಸಮಸ್ಯೆಯನ್ನು ಉಂಟು ಮಾಡುವಂಥದ್ರಲ್ಲಿ ಈ ಪ್ಲಾಸ್ಟಿಕ್ಕು ಮತ್ತು ಆ ಪ್ಲಾಸ್ಟಿಕ್ಗಳನ್ನು ತಯಾರಿಸುವಂಥದ್ರಲ್ಲಿ ಬಳಕೆ ಮಾಡಿರುವಂಥ ಕೆಮಿಕಲ್ ಹಾನಿಕಾರಕ ಪದಾರ್ಥ ಆಗಿರೋದ್ರಿಂದ ಜೀವಿಗಳ ಮೇಲೆ ಗಂಭೀರ ಪರಿಣಾಮವನ್ನು ಬೀರುವಂಥ ಒಂದು ಸಾಧ್ಯತೆ ಇರ್ತಾ ಇದೆ. ಓಕೆ, ಎಲ್ಲಿದೆ ನೋಡಿದ್ವಿ, ದ ಕೆಮಿಕಲ್ ದಟ್ ಈಸ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಪ್ಲಾಸ್ಟಿಕ್ಸ್ ಈಸ್ ಟಾಕ್ಸಿಕ್ ಆ್ಯಂಡ್ ಕ್ಯಾನ್ ಕಾಸ್ ಸೀರಿಯಸ್ ಡ್ಯಾಮೇಜ್ ಟು ಆಲ್ ಲಿವಿಂಗ್ ಬೀಯಿಂಗ್ಸ್. ಹಿಯರ್ ಆರ್ ದಿ ಮೀನಿಂಗ್ಸ್ ಆಫ್ ಸಮ್ ಆಫ್ ದಿ ವರ್ಡ್ಸ್. ಟಾಕ್ಸಿಕ್, as we all know that toxic means poisonous. Next one, recycling. Recycling means convert waste to reusable material. ವೇಸ್ಟ್ ಆಗಿರುವಂಥ ಪ್ರಾಡಕ್ಟ್ಸ್ಗಳನ್ನು ನಾವೇನು ಮಾಡ್ತೀವಿ, ಮತ್ತೊಮ್ಮೆ ಉಪಯುಕ್ತವಾಗಿರುವಂಥ ರೀತಿಯಲ್ಲಿ ಅವುಗಳನ್ನು ತಯಾರು ಮಾಡುವಂಥದ್ದು. ರೀಯೂಸಬಲ್, ಪುನಃ ಬಳಕೆ ಮಾಡುವಂಥ ವಸ್ತುಗಳನ್ನಾಗಿ ಪರಿವರ್ತಿಸುವುದನ್ನು ರೀಸೈಕ್ಲಿಂಗ್ ಅಂತ ಕರಿತಾ ಇದ್ವಿ.
Next one, global warming. The increase in temperature of Earth's atmosphere. ಭೂಮಿಯ ಮೇಲೆ ವಾತಾವರಣ ಏನು ಕಂಡು ಬರ್ತಾ ಇದೆ, ಆ ವಾತಾವರಣದ ತಾಪಮಾನವನ್ನು ಹೆಚ್ಚಾಗೋದಕ್ಕೆ we call it as global warming, the increase in temperature of Earth's atmosphere. Okay, regarding this we can see some of the points in the next para. Even recycling of plastic causes problems. ಪ್ಲಾಸ್ಟಿಕ್ಗಳನ್ನು ರೀಸೈಕ್ಲಿಂಗ್ ಮಾಡುವಂಥದ್ರ ಮೂಲಕ ಕೂಡ ಏನಾಗ್ತಾ ಇದೆ, ಕೆಲವೊಂದು ಸಮಸ್ಯೆಗಳು ಉಂಟಾಗುವಂಥದ್ದು ಸಾಧ್ಯತೆ ಇರ್ತಾ ಇದೆ. ಏನದು? ದಿ ವರ್ಸ್ಟ್ ಥಿಂಗ್ ಈಸ್ ದ್ಯಾಟ್ ರೀಸೈಕ್ಲಿಂಗ್ ಡಿಗ್ರೇಡ್ಸ್ ದಿ ಕ್ವಾಲಿಟಿ ಆಫ್ ಪ್ಲಾಸ್ಟಿಕ್ ಆ್ಯಂಡ್ ಡಿಮ್ಯಾಂಡ್ಸ್ ದ ಪ್ರೊಡಕ್ಷನ್ ಆಫ್ ಮೋರ್ ಪ್ಲಾಸ್ಟಿಕ್ ಟು ಮೇಕ್ ಆ್ಯನ್ ಒರಿಜಿನಲ್ ಪ್ರಾಡಕ್ಟ್. ಆ ರೀಸೈಕ್ಲಿಂಗ್ ಮಾಡೋದ್ರ ಮೂಲಕ ಏನಾಗ್ತಾ ಇದೆ, ಆ ಪ್ಲಾಸ್ಟಿಕ್ನ ಕ್ವಾಲಿಟಿ ಕಡಿಮೆ ಆಗುವಂಥ ಒಂದು ಸಾಧ್ಯತೆ ಇರ್ತಾ ಇದೆ. ಇದರಿಂದ ಏನಾಗ್ಬೋದಲ್ಲಿ ಹೊಸ ಪದಾರ್ಥಗಳನ್ನು, ಒರಿಜಿನಲ್ ಪ್ರಾಡಕ್ಟ್ಗಳನ್ನು, ಒರಿಜಿನಲ್ ಪ್ಲಾಸ್ಟಿಕ್ಗಳನ್ನು ತಯಾರಿಸುವುದರಲ್ಲಿ ಹೆಚ್ಚಿನ ಡಿಮ್ಯಾಂಡಲ್ಲಿ ಕಂಡು ಬರ್ತಾ ಇದೆ. ಅ ಸಿಂಗಲ್ ಪ್ಲಾಸ್ಟಿಕ್ ಶೀಟ್ ಕ್ಯಾನ್ ಟೇಕ್ ಅಬೌಟ್ 1000 years ಟು ರಾಟ್. ನೋಡ್ತಾ ಇದ್ದೀವಿ, ಒಂದು ಪ್ಲಾಸ್ಟಿಕ್ ಶೀಟ್ ಏನಿದೆ ಅದು ಕೊಳಿಬೇಕಾದ್ರೆ ಸುಮಾರು 1000 ವರ್ಷ ಅವಧಿ ತೆಗೆದುಕೊಳ್ತಾ ಇದೆ ಅಂತ ಹೇಳ್ತಾರೆ. ರಾಟ್ ಅಂದರೆ ಕೊಳೆಯುವಂಥದ್ದು, ವಿಘಟನೆ ಆಗುವಂಥದ್ದು. ಆಗಲೇ ನೋಡ್ತಾ ಇದ್ವಿ. It also has bad impact on food chain, ಆಹಾರ ಸರಪಳಿ ಅಂತ ಏನು ಹೇಳ್ತಾ ಇದ್ವಿ. It also has the bad impact on the food chain, ಆಹಾರ ಸರಪಳಿ ಮೇಲೂ ಕೂಡ ಕೆಲವೊಂದಿಷ್ಟು ಪರಿಣಾಮ ಬೀರುವಂಥ ಒಂದು ಸಾಧ್ಯತೆ ಇರ್ತಾ ಇದೆ. ಪ್ಲಾಸ್ಟಿಕ್ ಈಸ್ ಒನ್ ಆಫ್ ದಿ ಕಾಸಸ್ ಫಾರ್ ಗ್ಲೋಬಲ್ ವಾರ್ಮಿಂಗ್. ಏನು ನಾವು ಆಗಲೇ ನೋಡಿದ್ವಿ, ಗ್ಲೋಬಲ್ ವಾರ್ಮಿಂಗ್, ಭೂಮಿಯ ತಾಪಮಾನದಲ್ಲಿ ಏರಿಕೆ ಏನಾಗ್ತಾ ಇದೆ, ದಟ್ ಈಸ್ ಕಾಲ್ಡ್ ಆಸ್ ಗ್ಲೋಬಲ್ ವಾರ್ಮಿಂಗ್. ಗ್ಲೋಬಲ್ ವಾರ್ಮಿಂಗ್ಗೆ ಪ್ಲಾಸ್ಟಿಕ್ನೂ ಕೂಡ ಒಂದು ಪ್ರಮುಖ ಕಾರಣ ಅಂತ ಹೇಳ್ತಾ ಇದ್ವಿ. ಪ್ಲಾಸ್ಟಿಕ್ ಈಸ್ ಆಲ್ಸೋ ದಿ ಒನ್ ಆಫ್ ದಿ ಮೇನ್ ಕಾಸ್ ಫಾರ್ ಗ್ಲೋಬಲ್ ವಾರ್ಮಿಂಗ್. ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಕ್ವಶನ್ ನಂಬರ್ 1. ಹೌ ಡಸ್ ಪ್ಲಾಸ್ಟಿಕ್ ಕಾಸ್ ಪೊಲ್ಯೂಷನ್ ಅಟ್ ಎವ್ರಿ ಸ್ಟೇಜ್ ಆಫ್ ಇಟ್ಸ್ ಪ್ರೊಡಕ್ಷನ್. ಪ್ರೊಡಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಯಾವ ರೀತಿ ಮಾಲಿನ್ಯತೆ ಉಂಟು ಮಾಡ್ತಾ ಇದೆ ಅನ್ನೋಂಥದ್ದನ್ನ ಆಗಲೇ ನೋಡಿದ್ವಿ. The next question is, how long can plastic take to decompose? ಎಷ್ಟು ಅವಧಿ ತೆಗೆದುಕೊಳ್ಳಬಹುದು? As we all know that it takes thousands of years to decompose. ಲೆಸನ್ನಲ್ಲಿ ಆಗಲೇ ಓದಿರುವಂತೆ. And the next question is, how does it have a bad impact on the earth? ಭೂಮಿ ಮೇಲೆ ಯಾವ ರೀತಿ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುವಂಥದ್ದನ್ನು ನಾವಿಲ್ಲಿ ಆಗಲೇ ನೋಡಿರುವಂಥದ್ದು. ಪ್ಲಾಸ್ಟಿಕ್ ಈಸ್ ಒನ್ ಆಫ್ ದಿ ಕಾಸ್ ಫಾರ್ ಗ್ಲೋಬಲ್ ವಾರ್ಮಿಂಗ್. ಭೂಮಿ ಮೇಲೆ ಸಮಸ್ಯೆ ಉಂಟು ಮಾಡ್ತಾ ಇದೆ ಅಂತ ನಾವು ಆಗಲೇ ಓದ್ತಾ ಇದ್ವಿ. ನೆಕ್ಸ್ಟ್ ಒನ್, ರಿವರ್ಸ್ ಹ್ಯಾವ್ ಬಿಕಮ್ ದ ಮೇನ್ ಡಂಪಿಂಗ್ ಗ್ರೌಂಡ್ ಫಾರ್ ದಿ ಪ್ಲಾಸ್ಟಿಕ್ಸ್ ವಿಚ್ ಪೊಲ್ಯೂಟ್ ವಾಟರ್, ಮೆರೈನ್ ಲೈಫ್ ಆ್ಯಂಡ್ ಆಲ್ಸೋ ದ ಏರ್ ದಟ್ ವಿ ಬ್ರೀದ್. ರಿವರ್ಸ್ ಹ್ಯಾವ್ ಬಿಕಮ್ ದ ಮೇನ್ ಡಂಪಿಂಗ್ ಗ್ರೌಂಡ್ ಫಾರ್ ಪ್ಲಾಸ್ಟಿಕ್ಸ್. ನಾವು ಪ್ಲಾಸ್ಟಿಕ್ಗಳನ್ನು ಏನು ಬಳಕೆ ಮಾಡ್ತಾ ಇದ್ವಿ, ಎಲ್ಲ ಪ್ಲಾಸ್ಟಿಕ್ಗಳು ನೇರವಾಗಿ ನದಿಗಳಿಗೆ ಸೇರ್ತಾ ಇದ್ದಾವೆ. ಡಂಪಿಂಗ್ ಗ್ರೌಂಡ್, ಅಲ್ಲೇ ಬಿಸಾಕುವಂಥ ಒಂದು ಸ್ಥಳಾವಕಾಶ ಆಗಿಬಿಟ್ಟಿದೆ. ಅದರಿಂದ ಏನಾಗ್ತಾ ಇದೆ, ವಿಚ್ ಪೊಲ್ಯೂಟ್ ವಾಟರ್, ಪರಿಸರವನ್ನು, ಅದರಲ್ಲಿ ವಿಶೇಷವಾಗಿ ಜಲಮಾಲಿನ್ಯಕ್ಕೆ ಕಾರಣ ಆಗ್ತಾ ಇದೆ. ನೀರಿನ ಒಂದು ಮೂಲಗಳನ್ನು ಪೊಲ್ಯೂಷನ್ ಮಾಡ್ತಾ ಇದ್ದಾವೆ, ಹಾಳು ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಮೆರೈನ್ ಲೈಫ್ ಅಂದರೆ ಅಲ್ಲಿ ಸಮುದ್ರ ಜೀವಿಗಳು, ಸಮುದ್ರದಲ್ಲಿ ವಾಸಿಸುವಂಥ ಜೀವಿಗಳೇನು ಕಂಡು ಬರ್ತಾ ಇದ್ದಾವೆ, ಅವುಗಳನ್ನು ಕೂಡ ತೊಂದರೆ ಉಂಟು ಮಾಡ್ತಾ ಇದ್ದಾವೆ ಪ್ಲಾಸ್ಟಿಕ್ಗಳು. ಆ್ಯಂಡ್ ಆಲ್ಸೋ ದ ಏರ್ ದ್ಯಾಟ್ ವಿ ಬ್ರೀದ್, ಆ ಪ್ಲಾಸ್ಟಿಕ್ಗಳು ಸುಡೋದ್ರ ಮೂಲಕ ಕೆಲವೊಮ್ಮೆ ಏನಾಗ್ತಾ ಇದೆ, ಅಜಾಗರೂಕತೆಯಿಂದ ಪ್ಲಾಸ್ಟಿಕ್ಗಳನ್ನು ದಹನ ಕ್ರಿಯೆಯಲ್ಲಿ ತೊಡಗಿಸಿದಾಗ ಅಲ್ಲಿ ಬಿಡುಗಡೆ ಆಗುವಂಥ ವಿಷಕಾರಿ ಅನಿಲಗಳು ಕೂಡ ವಾತಾವರಣಕ್ಕೆ ಸೇರಿಬಿಟ್ಟು that may cause many problems and it may lead to some of the respiratory diseases. Next one, many are being profited by plastic. Those who get profit from plastics are trying to dispute the harm that it causes. ಅನೇಕ ಜನರು ಈ ಪ್ಲಾಸ್ಟಿಕ್ಗಳನ್ನು ಬಳಸುವಂಥದ್ರ ಮೂಲಕ ಅಥವಾ ಅದರಂಥ ಅನೇಕ ರೀತಿ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. Those who get profit from plastics are trying to dispute the harm that it causes. ಪ್ಲಾಸ್ಟಿಕ್ಕು ಅದೇನು ತೊಂದರೆ ಉಂಟು ಮಾಡ್ತಾ ಇದೆ ಅದರ ವಿರುದ್ಧ ಜನ ಏನು ಹೋರಾಡ್ತಾ ಇದ್ದಾರೆ. ಬಟ್ ಈ ಪ್ಲಾಸ್ಟಿಕ್ಗಳಿಂದ ಲಾಭ ಪಡ್ಕೊಳ್ಳೋರು ಅದರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಪರಿಸರಕ್ಕೆ ಯಾವ ರೀತಿ ತೊಂದರೆ ಉಂಟು ಮಾಡ್ತಾ ಇದೆ ಅದು ಎಲ್ರಿಗೂ ಕೂಡ ಸರಿಯಾದ ರೀತಿ ತಿಳುವಳಿಕೆ ಅವರು ಕೊಡೋದ್ರಲ್ಲಿ ಸ್ವಲ್ಪ ಹಿಂದೇಟು ಹಾಕ್ತಾ ಇದ್ದಾರೆ, ಅಥವಾ ಅದರಿಂದ ಸ್ವಲ್ಪ ಅವರಿಗೆ ಲಾಭ ಕಡಿಮೆ ಆಗುವಂಥ ಒಂದು ಸಾಧ್ಯತೆ ಇರೋದ್ರಿಂದ ಅದು ಜನರಿಗೆ ಮಾಹಿತಿ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ನಾವೆಲ್ಲ ಅಂದ್ಕೊಳ್ಬೋದು. You can't completely stop the use of plastic, but can definitely minimize its production.
ನೋಡ್ತಾ ಇದ್ವಿ. ಪ್ಲಾಸ್ಟಿಕ್ಗಳನ್ನು ಪೂರ್ತಿಯಾಗಿ ನಾವು ಬಳಕೆ ಮಾಡೋದು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಕ್ಯಾನ್ ಡೆಫಿನೆಟ್ಲಿ ಮಿನಿಮೈಸ್ ಇಟ್ಸ್ ಪ್ರೊಡಕ್ಷನ್. ಅದರ ಒಂದು ತಯಾರಿಕೆ ಉತ್ಪತ್ತಿ ಏನು ಮಾಡ್ತಾ ಇದ್ವಿ, ಉತ್ಪತ್ತಿಯನ್ನು ಕಡಿಮೆ ಮಾಡ್ಬೋದು. ಮಿನಿಮೈಸ್ ಅಂದರೆ ಕಡಿಮೆ ಮಾಡುವಂಥದ್ದು, ಅದು ಸಾಧ್ಯ ಇದೆ ನಮ್ಮ ಕಡೆಯಿಂದ. ಫಾರ್ ಅ ಹೆಲ್ದಿ ಫ್ಯೂಚರ್ ದ ಯೂಸ್ ಆಫ್ ಪ್ಲಾಸ್ಟಿಕ್ ಶುಡ್ ಬಿ ಮಿನಿಮೈಸ್ಡ್ ಅಟ್ ಎನಿ ಕಾಸ್ಟ್. ಉತ್ತಮವಾಗಿರುವಂಥ ಆರೋಗ್ಯವಂತ ಒಂದು ಮುಂದಿನ ಸಮಾಜವನ್ನು ನಾವು ಬೆಳೆಸಬೇಕಾದ್ರೆ, ನಿರ್ಮಿಸಬೇಕಾದ್ರೆ ದ ಯೂಸ್ ಆಫ್ ಪ್ಲಾಸ್ಟಿಕ್ ಶುಡ್ ಬಿ ಮಿನಿಮೈಸ್ಡ್ ಅಟ್ ಎನಿ ಕಾಸ್ಟ್. ಎಷ್ಟೇ ಸಮಸ್ಯೆ, ಏನೇ ಸಮಸ್ಯೆಗಳಿದ್ದರೂ ಕೂಡ, ಯಾವುದೇ ಪರಿಸ್ಥಿತಿಯಲ್ಲಿ ನಾವೇನು ಮಾಡಬೇಕಾಗ್ತದೆ, ದ ಯೂಸ್ ಆಫ್ ಪ್ಲಾಸ್ಟಿಕ್ ಶುಡ್ ಬಿ ಮಿನಿಮೈಸ್ಡ್. ಅದನ್ನು ಕಡಿಮೆ ಮಾಡಬೇಕು, ಪ್ಲಾಸ್ಟಿಕ್ಗಳ ಬಳಕೆಯನ್ನು ಕಡಿಮೆ ಮಾಡಬೇಕಾಗಿದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಮತ್ತು ಕರ್ತವ್ಯ ಆಗಿರ್ತಾ ಇದೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಮರೈನ್? ಮರೈನ್ ಮೀನ್ಸ್, ಆಸ್ ವಿ ಆಲ್ ನೋ ದ್ಯಾಟ್, ಫೌಂಡ್ ಇನ್ ಸಿ. ಇಲ್ಲಿ ಮೇಲ್ಗಡೆ ನೋಡ್ತಾ ಇದ್ವಿ, ವಿ ಹ್ಯಾವ್ ಸೀನ್ ಮರೈನ್ ಲೈಫ್. ಮರೈನ್ ಲೈಫ್ ಮೀನ್ಸ್ ದ ಆ್ಯನಿಮಲ್ಸ್ ಆರ್ ವಿಚ್ ಆರ್ ದ ಲಿವಿಂಗ್ ಬೀಯಿಂಗ್ಸ್ ಫೌಂಡ್ ಇನ್ ದಿ ಸಿ ಆರ್ ಕಾಲ್ಡ್ ಮರೈನ್ ಆ್ಯನಿಮಲ್ಸ್ ಆರ್ ಮರೈನ್ ಲೈಫ್ ಅಂತ ನಾವಿಲ್ಲಿ ಹೇಳ್ತಾ ಇದ್ವಿ. Let us move to vocabulary. Read the following passage. People are foolish to use plastic extensively. Some people think that the argument against the use of plastic is meaningless. Let us see the underlined words here. Foolish, meaningless. Let's move. Only when people come to know about its threats, we will be remarkable achievement. Sorry, it will be remarkable achievement. This awareness has to be created. ಇಲ್ಲಿ ಈ ಪ್ಯಾರಾಗ್ರಾಫನ್ನು ನಾವು ಇಲ್ಲಿ ಗಮನಿಸ್ಬೋದು. ಪ್ಲಾಸ್ಟಿಕ್ಗಳ ಬಗ್ಗೆ, ಅವುಗಳ ಉಪಯೋಗ ಮತ್ತು ಏನು ಸಮಸ್ಯೆ ಆಗ್ತಾ ಇದೆ ಮತ್ತು ಜನರಲ್ಲಿ ಅವೇರ್ನೆಸ್ ಯಾವ ರೀತಿ ಮೂಡಿಸ್ಬೇಕು ಅನ್ನುವಂಥದ್ದನ್ನು ನೋಡ್ತಾ ಇದ್ವಿ. ನೆಕ್ಸ್ಟ್ ಒನ್, ಸಫಿಕ್ಸ್. ಲುಕ್ ಆಟ್ ದಿ ಸಿಲೆಬಲ್ಸ್ ಅಂಡರ್ಲೈನ್ಡ್ ಇನ್ ದಿ ಪ್ಯಾರಾಗ್ರಾಫ್ ಅಬವ್. ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ಕೆಲವೊಂದಿಷ್ಟು ವರ್ಡ್ಸನ್ನು ನೋಡಿದ್ವಿ, ಸಿಲೆಬಲ್ಸ್ಗಳು. The addition of a syllable at the end of a word is called a suffix. Suffix ಅಂದರೆ end of the word. A word ಮುಗಿದ ನಂತರ syllable add ಮಾಡಿದ್ವಿ, that is called as suffix. Here suffix are used to change words into adjectives or nouns. Suffixes like able, less, some, us, full, etc. are used to make the words adjectives. Use the words in the cloud to make your own words with suffixes. ಇಲ್ಲಿ ಕೆಲವೊಂದಿಷ್ಟು ವರ್ಕನ್ನು ಕೊಟ್ಟಿದ್ದನ್ನು ನೋಡ್ತಾ ಇದ್ದೀವಿ. ಒನ್ ಈಸ್ ಡನ್ ಫಾರ್ ಯು, ಕಂಫರ್ಟ್, ಕಂಫರ್ಟೇಬಲ್ ಇಲ್ಲಿ ಗಮನಿಸ್ಬೋದು. ಅವೇರ್, ಅವೇರ್ ನೋಡ್ತಾ ಇದ್ದೀವಿ. ಅವೇರ್ ಇದ್ರ ಸಫಿಕ್ಸ್ ನೆಸ್ ಆಗುತ್ತೆ, ಅವೇರ್ನೆಸ್. Then the next one is care. Careless, we can see here, careless. And the next one is regard. Regard-some, it may become regard-some. And the next one is comfort, comfortable. Sorry, here the trouble becomes troublesome. Let us see the regards later. Glory becomes glorious. Sport, it will be sportive. And the last one, it will be regard, means it will be regardful here, as we all that. Aware, awareness. Careless. The next one is regardful, comfortable, troublesome, glorious, and sportive. We can see the suffixes here. The next one, read and respond. Make a resolution by taking this oath. Let all students say it aloud after the teacher. Here we can see the oath here, environment charter. I, so and so dash, solemnly promise to work hard, achieve and maintain beauty in my surroundings, with all efforts, with all courage. By this pledge, with great determination, I dedicate myself to make this place a better one to live in. Here this oath is regarding the environment pollution. We should not involve in the pollution of the environment. We should keep our surroundings clean. Here some of the questions are there. Everybody you can answer by reading the lesson.
Answer each of the following questions in 2 or 3 sentences. Number 1, why is plastic widely used today? Next one, how does plastic cause environmental hazards? Next, what are the problems caused by recycling plastics? Next one, discuss with your friends and compare your ideas with theirs about what should be used instead of plastic. ಪ್ಲಾಸ್ಟಿಕ್ಗಳ ಬದಲಿಯಾಗಿ ಇನ್ನೂ ಕೆಲವೊಂದಿಷ್ಟು ಬೇರೆ ವಸ್ತುಗಳನ್ನು ನಾವು ಯಾವ ಬಳಸಬಹುದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಐಡಿಯಾಗಳನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳೋಕ್ಕೆ ಇಲ್ಲಿ ನಾವು ತಿಳಿಸಿದ್ದನ್ನು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಒನ್, ಲ್ಯಾಂಗ್ವೇಜ್ ಇನ್ ಯೂಸ್. ರೀಡ್ ದಿ ಕ್ವಶನ್ಸ್. ಹೂ ಆರ್ ಯು? Why are you laughing? Which pen do you want? When do you get up? How tall are you? There are some question words in the English language which begin with the letters WH. Except the word how. They are used for asking questions. They are also called interrogatives. Some of them are listed below. English ನಲ್ಲಿ ಕೆಲವೊಂದಿಷ್ಟು WH words ಅಂತ ನೋಡ್ತಾ ಇದ್ದೀವಿ. For example, who, what, where, when, why. These are all WH questions except how, we can see here. Why, which, when, where, what, who, whom and how. Fill in the blanks with suitable question words. One is done for you. Here we can see why, WH question. Why is plastic pollution concentrated in big cities? The next one is dash did the train leave? We can use here when. When did the train leave? And the next one, dash do you want from me? What do you want from me? Next one, dash of the roads is shorter. We can use here which of the roads is shorter, which of the roads is shorter. ಯಾವ ಒಂದು ರಸ್ತೆ ಚಿಕ್ಕದಾಗಿದೆ ಮೀನ್ಸ್ ಲೆಂತಲ್ಲಿ ನಾವಿಲ್ಲಿ ಗಮನಿಸ್ಬೋದು. ನೆಕ್ಸ್ಟ್ ಒನ್, ಡ್ಯಾಶ್ ವಿಲ್ ಯು ರೀಚ್ ದ್ಯಾರ್. ಇಲ್ಲಿ ಕೂಡ ಗಮನಿಸ್ಬೋದು, ಇಲ್ಲಿ ವೆನ್ ಬರ್ಬೋದು, ವೆನ್ ಬರುತ್ತೆ. ವೆನ್ ವಿಲ್ ಯು ರೀಚ್ ದ್ಯಾರ್, ಅಲ್ಲಿ ಯಾವಾಗ ಮುಟ್ಟಬಹುದು. ನೆಕ್ಸ್ಟ್ ಒನ್, ಡ್ಯಾಶ್ ಡಿಡ್ ಯು ಕಮ್ ಬೈ ಬಸ್ ಆರ್ ಟ್ರೈನ್. ಯಾವ ಮೂಲದಿಂದ ಬಂದಿದೆಯಾ ಅಂತ ಕೇಳ್ತಾ ಇದ್ದಾರೆ, ಯಾವ ಒಂದು ವಾಹನದಿಂದ. ವಿ ಕ್ಯಾನ್ ಯೂಸ್ ಹಿಯರ್ ಹೌ ಡಿಡ್ ಯು ಕಮ್, ಹೆಂಗೆ ಬಂದಿಯಾ ಅಂತ ನಾವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಒನ್, ಡ್ಯಾಶ್ ಈಸ್ ಯುವರ್ ಸಿಸ್ಟರ್ ಕ್ರೈಯಿಂಗ್ ಸೋ ಲೌಡ್ಲಿ. ವೈ ಈಸ್ ಯುವರ್ ಸಿಸ್ಟರ್ ಕ್ರೈಯಿಂಗ್ ಸೋ ಲೌಡ್ಲಿ. ನಿಮ್ಮ ಸಿಸ್ಟರ್ ಇಷ್ಟು ಜೋರಾಗಿ ಯಾಕೆ ಚೀರ್ತಾ ಇದ್ದಾಳೆ, ಅಳ್ತಿದ್ದಾಳೆ ಅನ್ನೋಂಥ ನಾವಿಲ್ಲಿ ಕ್ರೈಯಿಂಗ್ ಅನ್ನೋಂಥ ಗಮನಿಸ್ಬೋದು. ಸೊ ದೀಸ್ ಆರ್ ದಿ WH questions. Why, which, WH words. Why, which, when, where, what, etc. Some action words can be changed into noun forms. The word furnish, a verb, become furniture when it is used as a noun. In the same way, add becomes addition. ಇಲ್ಲಿ ನೋಡ್ತಾ ಇದ್ವಿ, ಫರ್ನಿಶು ಫರ್ನಿಚರ್ ಆಗ್ತಾ ಇದೆ, ಆ್ಯಡ್ ಅಡಿಷನ್ ಆಗ್ತಾ ಇದೆ. ಇಲ್ಲಿ ಒಂದೆರಡು ಪ್ರಶ್ನೆಗಳನ್ನು, ಒಂದು ಕ್ವಶನನ್ನು ನೋಡ್ತಾ ಇದ್ದೀವಿ. ವಾಟ್ ಇಸ್ ದ್ಯಾಟ್? ಫೈಂಡ್ ಔಟ್ ದಿ ನೌನ್ ಫಾರ್ಮ್ಸ್ ಆಫ್ ದಿ ವರ್ಡ್ಸ್ ಗಿವನ್ ಬಿಲೋ. ಯೂಸ್ ಅ ಡಿಕ್ಷನರಿ ಇಫ್ ನೆಸೆಸರಿ. ಇವುಗಳ ನೌನ್ ಫಾರ್ಮನ್ನು ನಾವಿಲ್ಲಿ ನೋಡಬಹುದು. ಬಾರ್ನ್, ಬರ್ತ್, ಮ್ಯಾರಿ, ಮ್ಯಾರೇಜ್, ಗ್ರ್ಯಾಜುಯೇಟ್, ಗ್ರ್ಯಾಜುಯೇಷನ್, ಹೈಟ್, ಇಂಪ್ರೆಸ್, ಇಂಪ್ರೆಷನ್, ಇನ್ಸ್ಪೈರ್, ಇನ್ಸ್ಪಿರೇಷನ್, ಪರ್ಫಾರ್ಮ್, ಪರ್ಫಾರ್ಮೆನ್ಸ್ ಅಂತ ಇಲ್ಲಿ ನಾವು ಗಮನಿಸ್ಬೋದಾಗ್ತಾ ಇದೆ. ನೆಕ್ಸ್ಟ್ ಒನ್, ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಸೂಟಬಲ್ ನೌನ್ ಫಾರ್ಮ್ಸ್ ಮೆನ್ಷನ್ಡ್ ಅಬವ್. ಇಲ್ಲಿ ಕೊಟ್ಟಿರುವಂಥ ನೌನ್ ಫಾರ್ಮ್ಸ್ಗಳನ್ನು ಇಲ್ಲೇನಾಗಿದೆ ಅವುಗಳನ್ನು ಬಳಕೆ ಮಾಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಮಾಡೋಣ. ಒನ್ ಈಸ್ ಡನ್ ಫಾರ್ ಯು. ದಿ ಡ್ಯಾಶ್ ಆಫ್ ಎ ಗರ್ಲ್ ಚೈಲ್ಡ್ ಮೇಡ್ ಎವ್ರಿಬಡಿ ಹ್ಯಾಪಿ. ದಿ ಬರ್ತ್, ಬಾರ್ನ್ ಬರ್ತ್ ಆಗಿತ್ತು. ದ ಬರ್ತ್ ಆಫ್ ಎ ಗರ್ಲ್ ಚೈಲ್ಡ್ ಮೇಡ್ ಎವ್ರಿಬಡಿ ಹ್ಯಾಪಿ ಇನ್ ದ ಫ್ಯಾಮಿಲಿ. ಆಫ್ಟರ್ ಶಿ ಗ್ರೀವ್ ಅಪ್, ಹರ್ ಡ್ಯಾಶ್ ವಾಸ್ ಅರೇಂಜ್ಡ್ ವಿತ್ ಎ ಬಾಯ್. ಆಫ್ಟರ್ ಶಿ ಗ್ರೀವ್ ಅಪ್, ಅವಳು ಬೆಳೆದ ನಂತರ ಹರ್ ಮ್ಯಾರೇಜ್ ಆಗ್ತಾ ಇದೆ. ಹರ್ ಮ್ಯಾರೇಜ್ ವಾಸ್ ಅರೇಂಜ್ಡ್ ವಿತ್ ಅ ಬಾಯ್ ಹೂ ಹ್ಯಾಡ್ ಅ ಡ್ಯಾಶ್ ಇನ್ ಕಂಪ್ಯೂಟರ್ ಸೈನ್ಸ್. ಹೂ ಹ್ಯಾಡ್ ಅ graduation in computer science. He had reached a very great dash in his career. He had reached a very great
height ಆಗ್ತಾ ಇದೆ. in his career, height in his career. His friends had a good dash about him. His friends had a good impression about him. His dash was his grandfather, who dash as a scientist was reorganized by the government. His dash was his grandfather. His inspiration was his grandfather, whose dash as a scientist was recognized by the government. Whose performance ಆಗಿದ್ದಾಗಲೇ we have seen that whose performance as a scientist was recognized by the government. Next we can see here writing practice. Positive attitude brings strength and energy. Think positive and be optimistic about Earth. Positive attitude brings strength and energy. Think positive and be optimistic about Earth. Discuss these statements and write 4 sentences about them in your notebook. The next question is write a few slogans to save Mother Earth. English or it may be Kannada. ಕನ್ನಡದಲ್ಲಿ ಅಥವಾ ಆಂಗ್ಲ ಭಾಷೆಯಲ್ಲಿ ಇಂಗ್ಲೀಷ್ನಲ್ಲಿ ನಮ್ಮ ಭೂಮಿ ತಾಯಿಯನ್ನು ಕುರಿತು ಹೇಳುವಂಥ ಕೆಲವೊಂದಿಷ್ಟು ಸ್ಲೋಗನ್ಗಳನ್ನು ಬರೀರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಕೊಟ್ಟಿದ್ದನ್ನು ನೋಡ್ತಾ ಇದ್ದೀವಿ. ಪೆಟ್ರೋಲ್ ಸೇವ್ಡ್ ಈಸ್ ಪೆಟ್ರೋಲ್ ಕನ್ಸರ್ವ್ಡ್. ಮರದ ಹಸಿರು ನಮ್ಮ ಉಸಿರು. ಈ ರೀತಿಯಾಗಿ ನೀವು ಇನ್ನೂ ಕೆಲವೊಂದಿಷ್ಟು ಪರಿಸರದ ರಕ್ಷಣೆ ಕುರಿತು ಅಥವಾ ಭೂಮಿಯ ಒಂದು ರಕ್ಷಣೆ ಕುರಿತು, ಭೂತಾಯಿಯ ಒಂದು ರಕ್ಷಣೆ ಕುರಿತಿರುವಂಥ ಕೆಲವೊಂದಿಷ್ಟು ಸ್ಲೋಗನ್ಗಳನ್ನು ಕನ್ನಡದಲ್ಲಿ ಬರಿಬೋದು. ಆರ್ ಯು ಕ್ಯಾನ್ ರೈಟ್ ಇಟ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆಲ್ಸೋ. Next one is dictionary work. Rearrange the words in alphabetical order as you find them in the dictionary. Dictionary ಇರುವಂಥ ರೀತಿಯಲ್ಲಿ alphabetical order ನಲ್ಲಿ words ಅರೇಂಜ್ ಮಾಡಬೇಕು. One is done for you. Agony, exchange, discover, knock, inlet. ಎಲ್ಲವುಗಳನ್ನು alphabetic order ನಲ್ಲಿ ಅರೇಂಜ್ ಮಾಡಿದ್ದನ್ನು ನೋಡ್ತಾ ಇದ್ದೀವಿ. ನೋಡ್ಬೋದು ಇಲ್ಲಿ ಅಗಾನಿ, ಅದಾದ ನಂತರ ಆಲ್ಫಾಬೆಟ್ ಡಿ ಬರ್ತಾ ಇದೆ, ಡಿಸ್ಕವರ್, ನೆಕ್ಸ್ಟ್ ಎಕ್ಸ್ಚೇಂಜ್, ಇನ್ಲೆಟ್, ನಾಕ್. ಇನ್ನು ಅದೇ ರೀತಿ ವಿ ಹ್ಯಾವ್ ಟು ಟ್ರೈ ದೀಸ್ ಆಲ್ಸೋ. ಲೆಟ್ ಅಸ್ ಸಿ ಹಿಯರ್. ಪ್ಲಾಸ್ಟಿಕ್, ಚೀಪ್, ಮೌಲ್ಡ್, ಡಿಸ್ಪೋಸ್, ಹೆಜಾರ್ಡ್. ದಿ ಫಸ್ಟ್ ವರ್ಡ್ ವಿಲ್ ಬಿ ಹಿಯರ್ cheap. The next first will be alphabet C here, so cheap is the first word. Next will be dispose. Next will be hazard. Next will be mold, and the last one will be plastic. So on, decompose, enormous, reduce, damage, marine. Here the first word will be damage, D, and here also D is there. After D we are saying the alphabet A, and next will be D, E. So damage, first will be damage, next decompose, enormous, next will be marine, and the last word will be reduce. And next one, create, degrade, compel, abolish, cause. Here the first word will be abolish, next one cause, next one compel, next one create, and next will be degrade. Retain, reduce, remain, recycle, river. We have to arrange in alphabetical order here. First one, all are with the alphabet R, and the next will be R E, R E, R E, R E, R I. Here we should move to R E only. After E we can see R I. So among these four words, first will be C, ABC, recycle. First word will recycle, and next reduce, and next remain, next retain, at last will be river. Product, present, pollute, problem, profit. All the words here we can see all are beginning with the alphabet P. So let us try here. First will be pollute, and the remaining all the words are with P, and next letter is R here.
So the next letter will be present, and next problem, next product, and the last word will be profit. So like this we can arrange the words in the alphabetical order. Read more. Read books on causes and effects of water, air, soil, and noise pollution. These are environmental types of environment pollution. What are those? Water pollution, air pollution, soil pollution, and noise pollution. Read the books on the causes of effects of these pollutions. Those are water, air, soil, and noise pollution. Here is a project work. Put these questions to your neighbors and write yes and no in the space provided. It's a survey, green survey. The questions are: do you reuse old newspapers, boxes, etc.? And the next is: do you plant trees in your neighborhood or at school? Next one: do you ask your friends and parents not to use plastic bags? Do you use the unused pages of your notebooks when you go to the next class? Do you close tabs properly in your house? Do you tell people to be kind to animals? Do you switch off lights and fans when you leave a room? When you visit a zoo, do you tell people not to tease the animals? ಇವೆಲ್ಲವುಗಳನ್ನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡ್ತಾ ಇದ್ವಿ. ಇಟ್ಸ್ ಎ ಸರ್ವೆ. ಟೆಲ್ ಯುವರ್ ನೇಬರ್ಸ್ ಟು ರೈಟ್ ಎಸ್ ಆರ್ ನೋ. ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನೇನು ಕೊಟ್ಟಿದ್ದಾರೆ, ಅವರ ಅಭಿಪ್ರಾಯಗಳನ್ನು ಇಲ್ಲಿ ಬರಿಬಹುದು. ಎಸ್ ಆರ್ ನೋ ಅನ್ನುವಂಥದ್ದನ್ನು ನಾವಿಲ್ಲಿ ಅಲ್ಲಿ ಹೆಸರುಗಳನ್ನು ಬರಲಿಕ್ಕೆ ತಿಳಿಸಿದ್ದಾರೆ. ದೀಸ್ ಆಲ್ ಕ್ವಶನ್ಸ್ ಬಿಲಾಂಗ್ಸ್ ಟು ಅವರ್ ಎನ್ವಿರಾನ್ಮೆಂಟ್. ನಾವು ಯಾವ ರೀತಿ ರಕ್ಷಿಸಬೇಕು, ಪರಿಸರವನ್ನು ಯಾವ ರೀತಿ ನಾವು ರಕ್ಷಿಸಬೇಕು ಅನ್ನುವಂಥದ್ದನ್ನು, ಮತ್ತು ಪರಿಸರದ ನಾವು ಕಾಳಜಿ ಯಾವ ರೀತಿ ತೋರಿಸ್ಬೇಕಾಗ್ತಾ ಇದೆ, ಮತ್ತು ಸಂಪನ್ಮೂಲಗಳನ್ನು ನಾವು ಯಾವ ರೀತಿ ಸದ್ಬಳಕೆ ಮಾಡಿಕೊಳ್ಬೇಕು. ಹೌ ಶುಡ್ ವಿ ಯೂಸ್ ಅವರ್ ರಿನ್ಯೂವೇಬಲ್ ರಿಸೋರ್ಸಸ್ ಆರ್ ಟೋಟಲಿ ನ್ಯಾಚುರಲ್ ರಿಸೋರ್ಸಸ್, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಇಲ್ಲಿ ನೋಡ್ತಾ ಇದ್ದೀವಿ. Speak well. Pair work. Students make a word chain of nouns. Each noun should begin with the last letter of the previous word. Write some of them. ಇಲ್ಲಿ ಕೊಟ್ಟಿದ್ದಾರೆ ಐಸ್ ಕ್ರೀಮ್, ಲಾಸ್ಟ್ ಲೆಟರ್ ಎಂಡ್ ಆಗ್ತಾಯಿದೆ ಎಮ್ ನಿಂದ. ಮ್ಯೂಸಿಕ್, ಅಂದರೆ ಸಿ, ಕಬರ್ಡ್, ಆಮೇಲೆ ಡಿ ನಿಂದ ಮುಂದುವರಿತಾ ನಾವು ಈ ರೀತಿ ಶಬ್ದಗಳನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಇಟ್ ಶುಡ್ ಬಿಗಿನ್ ವಿತ್ ದಿ ಲಾಸ್ಟ್ ಲೆಟರ್ ಆಫ್ ದಿ ಪ್ರೀವಿಯಸ್ ವರ್ಡ್. ಓಕೆ. Next, work in pairs. These are all activities for you people, students. Look at the words below for 3 minutes. Now close your book and see how many you can recall. ಇಲ್ಲಿ ಕೆಲವೊಂದು ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. Look at these words for some minutes, 3 minutes ವರೆಗೆ ನೋಡಿ. ಮತ್ತು you should try to recall the words which you have seen here. ಎಷ್ಟು ಶಬ್ದಗಳನ್ನು ನೀವು ರೀಕಾಲ್ ಮಾಡಬಹುದು ಅನ್ನುವಂಥದ್ದನ್ನು ಇಲ್ಲಿ ಒಂದು ಆಕ್ಟಿವಿಟಿ ನೋಡ್ತಾ ಇದ್ದೀವಿ. ರಿಮೆಂಬರಿಂಗ್ ಆಕ್ಟಿವಿಟಿ. The words are some milk, many computers, less work, a lot of dust, an egg, a few chairs, some news, more money, some wasps, little furniture, some luggage, a lake, more fruits, a table, more play, all girls. Here these are the words which you can see for some minutes. Look at these words and try to recall. Close your notebook and see how many words you can recall. ಇದರಲ್ಲಿ ಎಷ್ಟು ವರ್ಡ್ಸ್ಗಳನ್ನು ನೀವು ನೆನಪಿಟ್ಕೊಂಡ್ಬಿಟ್ಟು ರೀಕಾಲ್ ಮಾಡ್ಬೋದು ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. Okay, in this video we have seen the chapter about plastics. We have seen the unit about plastics. In the next video, let us see further more topics regarding your class. Thank you.